Hello students, I am Shivkumar HB. I am going to teach you about the enchanted pool. This is the first lesson of 9th standard Karnataka state syllabus written by C. Rajagopalachari. This is Shivkumar HB English Scorer channel. Students, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ವಿಡಿಯೋಗಳು ನಿಮಗೆ ಒಟ್ಟಿಗೆ ಸಿಗುತ್ತೆ. ಸ್ಟೂಡೆಂಟ್ಸ್, ನಾನು ಇವತ್ತು ಎನ್ಚಾಂಟೆಡ್ ಪೂಲ್ ಅಂತಕ್ಕಂತಹ ಒಂದು ಫಸ್ಟ್ ಲೆಸನ್ ಅನ್ನು ನಾನು ಇವತ್ತು ಮಾಡ್ಕೊಡ್ತಾ ಇದ್ದೀನಿ. ಅದರ ಫಸ್ಟ್ ಲೆಸನ್ ಅಲ್ಲಿ ಫಸ್ಟ್ ಸೆಕ್ಷನ್ ಮಾಡ್ತೀನಿ. ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ಸೆಕೆಂಡ್ ಸೆಕ್ಷನ್, ಥರ್ಡ್ ಸೆಕ್ಷನ್ ಮುಗಿಸಿ ಮುಂದೆ ಪೊಯಮ್ಸ್ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವತ್ತು ದ ಎನ್ಚಾಂಟೆಡ್ ಪೂಲ್ ಅದರಲ್ಲಿ ಪ್ಯಾರಾಗ್ರಾಫ್ ನಂಬರ್ 1 to 3 ಪ್ಯಾರಾಗ್ರಾಫ್ಸ್ ಫಸ್ಟ್ ಸೆಕ್ಷನ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ನೀಟಾಗಿ ಕೇಳಿಸ್ಕೊಳ್ಳಿ. In the Mahabharata, the Pandavas lost everything in the game of dice to the Kauravas. ಮಹಾಭಾರತ ಅಂತಕ್ಕಂಥ ಸ್ಟೋರಿನಲ್ಲಿ ಪಾಂಡವಾಸ್ ಏನ್ ಮಾಡ್ತಾರೆ, ಎಲ್ಲವನ್ನು ಡೈಸ್ ಗೇಮ್ ನಲ್ಲಿ ಕಳ್ಕೋತಾರೆ. ದೇ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್ ಅಗೇನ್ಸ್ಟ್ ಕೌರವಾಸ್. ಕೌರವರ ವಿರುದ್ಧ ಆಟವಾಡಿದ್ರು. ಡೈಸ್ ಅಂದ್ರೆ ಪಗಡೆ ಆಟ. ಪಗಡೆ ಆಟದಲ್ಲಿ ಪಾಂಡವರು ಎಲ್ಲವನ್ನು ಕಳ್ಕೋತಾರೆ. ಕಳ್ಕೊಂಡಾದ್ಮೇಲೆ ಅಂಡ್ ಹ್ಯಾಡ್ ಟು ಲಿವ್ ಇನ್ ದ ಫಾರೆಸ್ಟ್ ಫಾರ್ 12 years. ಕಳ್ಕೊಂಡಾದ್ಮೇಲೆ ಅವ್ರು ಕೊಟ್ಟ ಮಾತಿನಂತೆ ಸೋತ್ರೆ ನಾವು 12 ವರ್ಷ ಕಾಡಿನಲ್ಲಿ ವಾಸ ಮಾಡ್ತೀವಿ ಅಂತಕ್ಕಂಥ ಒಂದು ಚಾಲೆಂಜ್ ಅನ್ನ ಸ್ವೀಕರಿಸಿದ್ರು. ಅದರ ಒಂದು ಪ್ರಕಾರ ಅವರು 12 ವರ್ಷ ವನವಾಸವನ್ನ ಅನುಭವಿಸ್ಬೇಕಾಗಿ ಬಂತು. ಡ್ಯೂರಿಂಗ್ ದಿಸ್ ಪೀರಿಯಡ್ they had to constantly move from place to place for safety and to meet their daily needs. ಈ ಒಂದು ಪೀರಿಯಡ್ ಅಲ್ಲಿ ಸ್ಟೂಡೆಂಟ್ಸ್, ಈ ಒಂದು ಪೀರಿಯಡ್ ಅಲ್ಲಿ ಏನಾಯ್ತು ಅಂದ್ರೆ 12 ವರ್ಷದ ಪೀರಿಯಡ್ ಅಲ್ಲಿ ಅವರು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ದೇ ವಾಂಡರಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಯಾಕೆ? ಫಾರ್ ಸೇಫ್ಟಿ ಅಂಡ್ ಫಾರ್ ಡೈಲಿ ನೀಡ್ಸ್. ಸುರಕ್ಷತೆಗೆ ಮತ್ತೆ ಡೈಲಿ ನೀಡ್ಸ್ ಅಂದ್ರೆ ದಿನನಿತ್ಯದ ಒಂದು ಅಗತ್ಯಗಳು ಏನಿತ್ತು, ಊಟ, ನೀರು, ಇವೆಲ್ಲಕ್ಕೋಸ್ಕರ ಅವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಓಡಾಡ್ಬೇಕಾಗಿ ಬಂತು. ಯಾರು? ಪಾಂಡವಾಸ್ ಓಡಾಡ್ಬೇಕಾಗಿ ಬರುತ್ತೆ. ಆವಾಗ ಒನ್ ಡೇ ಇನ್ ದ 12th year, the Pandava brothers wandered deep into the forest in pursuit of a deer. ಒಂದಿನ ಏನಾಯ್ತು, 12ನೇ ವರ್ಷ, ದಟ್ ಇಸ್ ದ ಲಾಸ್ಟ್ ಇಯರ್. ಪಾಂಡವ ಬ್ರದರ್ಸ್ ಏನ್ ಮಾಡ್ತಾರೆ, ವಾಂಡರಿಂಗ್ ಮಾಡ್ಕೊಂಡು ಹೋಗ್ತಾ ಕಾಡಿನ ಒಳಗಡೆ ಡೀಪ್ ಟು ದ ಫಾರೆಸ್ಟ್ ಹೋಗ್ತಾರೆ. ಕಾಡಿನ ಒಂದು ಮಧ್ಯಭಾಗಕ್ಕೆ ಹೋಗ್ತಾರೆ, ದಟ್ಟವಾದಂತಹ ಕಾಡು. ಅಲ್ಲಿ ಪರ್ಸ್ಯೂಟ್ ಆಫ್ ಎ ಡೀರ್, ಒಂದು ಜಿಂಕಿಯನ್ನ ಹಿಡಿಯುವ ಪ್ರಯತ್ನ ಮಾಡಿಕೊಂಡು ಅಟ್ಟಿಸ್ಕೊಂಡು ಅಲ್ಲಿವರೆಗೂ ಹೋಗ್ತಾರೆ, ಜಿಂಕಿಯನ್ನ ಬೇಟೆ ಆಡ್ಕೊಂಡು. The sun was hot overhead and the 5 brothers grew more and more weary and thirsty. ಸನ್ ತುಂಬಾ ಬಿಸಿಲಿದೆ. 5 ಜನ ಬ್ರದರ್ಸ್ ಕೂಡ ಮೋರ್ ಅಂಡ್ ಮೋರ್ ವೇರಿ ಅಂಡ್ ಥರ್ಸ್ಟಿ. ವೇರಿ ಅಂದ್ರೆ ತುಂಬಾ ಸುಸ್ತಾಗೋದು, ಟಯರ್ಡ್, ಅಂಡ್ ಥರ್ಸ್ಟಿ ಅಂದ್ರೆ ಬಾಯಾರಿಕೆ ಆಗುತ್ತೆ 5 ಜನ ಬ್ರದರ್ಸ್ಗೂ ಕೂಡ. ಯುಧಿಷ್ಠಿರ sank down under a tree to rest and said to Nakula, brother, climb the tree and see whether there is any pool or river nearby. ಯುಧಿಷ್ಠಿರ ಏನ್ ಮಾಡ್ತಾನೆ, ಸ್ಯಾಂಕ್ ಡೌನ್, ಒಂದು ಮರದ ಅಡಿನಲ್ಲಿ ಕುಳಿತುಕೊಳ್ತಾನೆ. ಸ್ಯಾಂಕ್ ಡೌನ್ ಅಂದ್ರೆ ಕುಳಿತುಕೊಳ್ಳೋದು. ಯಾಕೆ? ಟು ರೆಸ್ಟ್ ಮಾಡ್ಲಿಕ್ಕೆ ಕುಳಿತುಕೊತಾನೆ. ಅಂಡ್ ಸೆಡ್ ಟು ನಕುಲನಿಗೆ ಹೇಳ್ತಾನೆ, ಬ್ರದರ್, ಕ್ಲೈಂಬ್ ಎ ಟ್ರೀ ಅಂಡ್ ಸಿ ವೆದರ್ ದೇರ್ ಇಸ್ ಎನಿ ವಾಟರ್ ದೇರ್ ನಿಯರ್ ಬೈ ಅಂತಾನೆ. ಅಲ್ಲಿ ಹತ್ರದಲ್ಲಿ ಏನಾದ್ರೂ ವಾಟರ್ ಇದೆಯಾ, ಒಂದ್ಸರಿ ಒಂದು ಮರ ಹತ್ತಿ ನೋಡು ಅಂತ ನಕುಲನಿಗೆ ಕೇಳ್ಕೊಳ್ತಾನೆ.
ನಕುಲ ಏನ್ ಮಾಡ್ತಾನೆ, ಇಮಿಡಿಯೇಟ್ಲಿ ನಕುಲ climbed the tree and looked around and said, at a glance, at a little distance, I see water plants and cranes. Nakula suddenly climbed a tree and looked around him. Sutta nodtane and told Yudhishthira, yes, there is a water plant. ಅಂತ ಹೇಳ್ತಾನೆ. ಹೌದು, ಅಲ್ಲಿ ನೀರಿದೆ. ಐ ಸಾ ವಾಟರ್ ಪ್ಲಾಂಟ್ಸ್ ಅಂಡ್ ಕ್ರೇನ್ಸ್. ಅಲ್ಲಿ ನೀರ್ಗಳಿದೆ, ನೀರಿನಲ್ಲಿ ಕ್ರೇನ್ಸ್ ಅಂದ್ರೆ ಕೊಕ್ಕರೆಗಳಿದಾವೆ ಅಂತ ಹೇಳ್ತಾನೆ. ದೇರ್ ಮಸ್ಟ್ ಸರ್ಟನ್ಲಿ ಬಿ ವಾಟರ್ ದೇರ್. ಎಸ್, ದೇರ್ ಮಸ್ಟ್ ಬಿ ವಾಟರ್ ಅಂತಾನೆ. ಅಲ್ಲಿ ನೀರ್ ಇರಬಹುದು, ಖಂಡಿತ ಇರುತ್ತೆ. ಅಲ್ಲಿ ವಾಟರ್ ಪ್ಲಾಂಟ್ಸ್ ಇದೆ ಮತ್ತೆ ಕ್ರೇನ್ಸ್ ಗಳಿದಾವೆ ಅಂದ್ರೆ ಅಲ್ಲಿ ನೀರಿರುತ್ತೆ ಅಂತ ಹೇಳ್ತಾನೆ. ಯುಧಿಷ್ಠಿರ ಸೆಂಟ್ ಹಿಮ್ ಟು ಫೆಚ್ ಸಮ್ ವಾಟರ್ ಟು ಡ್ರಿಂಕ್. ಫೆಚ್ ಅಂದ್ರೆ ಬ್ರಿಂಗ್ ಅಂತ, ವಾಟರ್ನ ತರೋದದು. ಯುಧಿಷ್ಠಿರ ಸೆಂಟ್ ನಕುಲ ಟು ಬ್ರಿಂಗ್ ವಾಟರ್. ವಾಟರ್ ತರ್ಲಿಕ್ಕೆ ಹೇಳ್ತಾನೆ. ನಕುಲ ವಾಸ್ ಗ್ಲಾಡ್ ವೆನ್ ಹಿ ಗಾಟ್ ಟು ದ ಪ್ಲೇಸ್ ಅಂಡ್ ಸಾ ದೇರ್ ವಾಸ್ ಎ ಪೂಲ್. ನಕುಲ ವಾಸ್ ವೆರಿ ಹ್ಯಾಪಿ ಟು ಸಿ ದ ವಾಟರ್ ಪ್ಲಾಂಟ್. ಅಲ್ಲಿಗೆ ಹೋಗಿ ವಾಟರ್ ಪ್ಲಾಂಟ್ ನ ನೋಡಿದ ತಕ್ಷಣ ನಕುಲನಿಗೆ ಏನಾಗುತ್ತೆ, ತುಂಬಾ ಖುಷಿ ಆಗುತ್ತೆ. ಹಿ ವಾಸ್ ವೆರಿ ಹ್ಯಾಪಿ ಟು ಸಿ ದ ವಾಟರ್. ಹಿ ವಾಸ್ ವೆರಿ ಥರ್ಸ್ಟಿ ಹಿಮ್ಸೆಲ್ಫ್. ಅವನಿಗೂ ಕೂಡ ತುಂಬಾ ಬಾಯಾರಿಕೆ ಆಗಿತ್ತು. ಥರ್ಸ್ಟಿ ಅಂದ್ರೆ ಬಾಯಾರಿಕೆ ಆಗಿತ್ತು. ಅಂಡ್ ಸೊ ಥಾಟ್ ಆಫ್ ಕ್ವೆಂಚಿಂಗ್ ಹಿಸ್ ಥರ್ಸ್ಟ್ ಫಸ್ಟ್ ಬಿಫೋರ್ ಟೇಕಿಂಗ್ ವಾಟರ್ ಇನ್ ದ ಕ್ವಿವರ್ ಫಾರ್ ಹಿಸ್ ಬ್ರದರ್ಸ್. ಕ್ವಿವರ್ ಅಂದ್ರೆ ಬಾಣಗಳನ್ನ ಹಾಕೊಳ್ತಕ್ಕಂಥ ಒಂದು ಸಾಕೆಟ್ ಇರುತ್ತಲ್ಲ, ಬೆನ್ನಿನಲ್ಲಿ ತಕೊಂಡಿರ್ತಾರಲ್ಲ, ಅದು ಕ್ವಿವರ್ ಅಂದ್ರೆ. ಕ್ವಿವರ್ ನಲ್ಲಿ ನಮ್ಮ ಬ್ರದರ್ಗಳಿಗೆ ನಾನು ನೀರನ್ನ ತಗೊಂಡು ಹೋಗೋದಕ್ಕಿಂತ ಮುಂಚೆ, ಬಿಫೋರ್ ದಟ್ ಏನಂತಾನೆ, ನಾನು ನನ್ನ ಥರ್ಸ್ಟನ್ನ, ನಾನೀಗ ನನ್ನ ಥರ್ಸ್ಟ್ಗೋಸ್ಕರ ನಾನು ಫಸ್ಟ್ ಐ ವಾಂಟೆಡ್ ಟು ಕ್ವೆಂಚ್ ಮೈ ಥರ್ಸ್ಟ್ ಅಂತ ಅನ್ಕೋತಾನೆ ಮನಸ್ಸಲ್ಲಿ. ಅನ್ಕೊಂಡು ನೀರನ್ನ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ನೋ ಸೂನರ್ ಡಿಡ್ ಹಿ ಡಿಪ್ ಹಿಸ್ ಹ್ಯಾಂಡ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್ than he heard voice which said, stop Nakula, don't drink water. ಅವನಿನ್ನೇನು ನೀರಿಗಿನ್ನು ಕೈಯೇ ಹಾಕಿಲ್ಲ. ಬಟ್ ನೋ ಸೂನರ್ ಡಿಡ್ ಹಿ ಡಿಪ್ ಹಿಸ್ ಹ್ಯಾಂಡ್ ಇನ್ ದ ವಾಟರ್. ಇನ್ನು ಹಾಕೇ ಇಲ್ಲ, ಅಷ್ಟೊತ್ತಿಗಾಗ್ಲೇ ಒಂದು ಅಶರೀರವಾಣಿ, ಒಂದು ವಾಯ್ಸ್ ಮಾತ್ರ ಬರ್ತಾ ಇದೆ. ಸ್ಟಾಪ್ ನಕುಲ, ಡೋಂಟ್ ಡ್ರಿಂಕ್ ವಾಟರ್. ನಿಲ್ಸು, ನೀರನ್ನ ಕುಡಿಬೇಡ ಅಂತ ಒಂದು ವಾಯ್ಸ್ ಬಂತು ಕಾಡಲ್ಲಿ. ದಿಸ್ ಪೂಲ್ ಬಿಲಾಂಗ್ಸ್ ಟು ಮೀ. ಈ ಕೊಳ ನನ್ನದು. ಪೂಲ್ ಅಂದ್ರೆ ಕೊಳ. ಈ ಕೊಳ ನನಗೆ ಸೇರಿದ್ದು. ಓ ಸನ್ ಆಫ್ ಮಾದ್ರಿ. ಓ ಸನ್ ಆಫ್ ಮಾದ್ರಿ ಅಂದ್ರೆ ನಕುಲ, ಮಾದ್ರಿಯ ಮಗ ಅವನು. ಆನ್ಸರ್ ಮೈ ಕ್ವಶನ್ಸ್ ಅಂಡ್ ದೆನ್ ಡ್ರಿಂಕ್ ದ ವಾಟರ್. ಆ ಒಂದು ವಾಯ್ಸ್ ಇತ್ತಲ್ಲ, ಇನ್ವಿಸಿಬಲ್ ವಾಯ್ಸ್, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆ ವಾಯ್ಸ್ ಹೇಳ್ತು, ನೀನು ನೀರನ್ನ ಕುಡಿಬೇಡ. You have to answer my questions first. Then you can drink the water. ನೀನು ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಆಫ್ಟರ್ ದಟ್ ಯು ಕ್ಯಾನ್ ಡ್ರಿಂಕ್ ವಾಟರ್ ಅಂತ. ನಕುಲ ವಾಸ್ ಸರ್ಪ್ರೈಸ್ಡ್. ನಕುಲನಿಗೆ ಆಶ್ಚರ್ಯ ಆಯ್ತು. ಬಟ್ ಆದ್ರೆ ಕ್ಯಾರಿಡ್ ಅವೇ ಬೈ ಹಿಸ್ ಇಂಟೆನ್ಸ್ ಥರ್ಸ್ಟ್ ಅಂಡ್ ಹೀಡ್ಲೆಸ್ ಆಫ್ ದ ವಾರ್ನಿಂಗ್. ಏನ್ ಮಾಡ್ತಾನೆ, ಅವನಿಗೆ ವೆರಿ ವೆರಿ ಥರ್ಸ್ಟಿ ಆಗಿತ್ತು. ಹಿ ನೆಗ್ಲೆಕ್ಟೆಡ್ ದ ವಾಯ್ಸ್. ಆ ವಾರ್ನಿಂಗ್ ವಾಯ್ಸ್ ಇತ್ತಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡ್ತಾನೆ. ಹೀಡ್ಲೆಸ್ ಅಂದ್ರೆ ನೆಗ್ಲೆಕ್ಟೆಡ್ ಅಂತ, ಗಮನ ಕೊಡ್ಲಿಲ್ಲ ಅದಕ್ಕೆ ಅಂತ ನೆಗ್ಲೆಕ್ಟ್ ಮಾಡ್ತಾನೆ ವಾರ್ನಿಂಗ್ ವಾಯ್ಸ್ ಅನ್ನ. ನೆಲ್ಟ್ ಡೌನ್ ಅಂಡ್ ಬಿಗ್ಯಾನ್ ಟು ಡ್ರಿಂಕ್ ದ ವಾಟರ್. ನೆಲ್ಟ್ ಡೌನ್ ಅಂದ್ರೆ ಮಂಡಿ ಊರಿ ಕೂತ್ಕೊಂಡು ಕೆಳಗಡೆ ನೀರನ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಟ್ ಒನ್ಸ್ ಹಿ ಬಿಗ್ಯಾನ್ ಟು ಫೀಲ್ ಟೆರಿಬ್ಲಿ ಡ್ರೌಸಿ ಅಂಡ್ ಹಿ ಫೆಲ್ ಡೌನ್. ಯಾವಾಗ ನೀರು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಹಿ ಫೆಲ್ ಟೆರಿಬ್ಲಿ ಡ್ರೌಸಿ. ತಲೆ ತಿರುಗುತ್ತೆ, ತುಂಬಾ ತಲೆ ತಿರುಗುತ್ತೆ. ಅಂಡ್ ಫೆಲ್ ಡೌನ್, ಕೆಳಗಡೆ ಬೀಳ್ತಾನೆ. ಟು ಆಲ್ ಅಪಿಯರೆನ್ಸ್ ಡೆಡ್. ಸತ್ತು ಹೋಗಿರೋ ತರ ಕೆಳಗಡೆ ಬೀಳ್ತಾನೆ. ಸತ್ತು ಹೋದವ್ರು ಹೇಗಿರ್ತಾರೆ ಹಾಗೆ ಬೀಳ್ತಾನೆ. When Nakula did not return for a long time, Yudhishthira sent Sahadeva. ನಕುಲ ಯಾವಾಗ ಲಾಂಗ್ ಟೈಮ್ ಆದ್ರೂ ಅವನು ಯಾವಾಗ ವಾಪಸ್ ಆಗಲ್ಲ, ಆಗ ಯುಧಿಷ್ಠಿರ ಆಸ್ಕ್ಡ್ ಸಹದೇವ
ಟು ಸಿ ನಕುಲ ವಾಟ್ ದ ಮ್ಯಾಟರ್ ವಾಸ್. ನಕುಲನ ನೋಡ್ಕೊಬಾ ಏನಾಗಿದೆ ಅಂತ ಸಹದೇವನನ್ನ ಕಳಿಸ್ತಾನೆ. ಸಹದೇವ ಆಲ್ಸೋ ignored the warning. He drank the water and at once dropped down. Sahadeva went to the pool and saw Nakula was fell down. ಕೆಳಗಡೆ ಬಿದ್ದಿದ್ದಾನೆ. ನಕುಲ ಕೆಳಗಡೆ ಬಿದ್ದಿದ್ದಾನೆ. ಸಹದೇವ ನೋಡಿ ಆಮೇಲೆ ಏನ್ ಮಾಡ್ತಾನೆ, ಸಹದೇವಂಗೂ ಸೇಮ್ ವಾಯ್ಸ್ ಕೇಮ್, ಅದೇ ವಾಯ್ಸ್ ಬಂತು. But Sahadeva also ignored the warning voice and he also drank the water because of his thirsty, very, very thirsty, and drank the water and fell down he also. ಅವನು ಕೂಡ ಕೆಳಗಡೆ ಬಿದ್ದು ಹೋಗ್ತಾನೆ. When Sahadeva too failed to return, ಸಹದೇವನು ಕೂಡ ವಾಪಸ್ ಬರದೇ ಇದ್ದಾಗ ಯುಧಿಷ್ಠಿರ sent Arjuna. ಯುಧಿಷ್ಠಿರ ಏನ್ ಮಾಡ್ತಾನೆ, he sent Arjuna to see whether the brothers had met with any danger. ಏನಾದ್ರೂ ನಮ್ಮ ಬ್ರದರ್ಸ್ಗೆ ಅಪಾಯ ಬಂದಿದೆಯಾ ನೋಡ್ಕೊಂಬ ಅಂತ he asked Arjuna. Arjuna went swiftly ಅಂದ್ರೆ very fastly. Arjuna went there very fastly. He saw his brothers laying dead near the pool. ಅವನು ಕೊಳದ ಹತ್ರ ಅವನ ಬ್ರದರ್ಸ್ಗಳು ಸತ್ತು ಬಿದ್ದಿರೋದನ್ನ ನೋಡ್ತಾನೆ. ಹಾರ್ಟ್ ಬ್ರೋಕನ್ ವಿತ್ ಗ್ರೀಫ್, ತುಂಬಾ ದುಃಖ ಪಡ್ತಾನೆ. ತುಂಬಾ ದುಃಖ ಆಗುತ್ತೆ ಅರ್ಜುನನಿಗೆ. ಹಿ ವಾಂಟೆಡ್ ಟು ಅವೆಂಜ್ ದೇರ್ ಡೆತ್ಸ್. ಈ ಡೆತ್ಗೆ ಯಾರು ಕಾರಣ ಆದವರು ಅವರ ವಿರುದ್ಧ ಅವೆಂಜ್ ಅಂದ್ರೆ ಸೇಡು ತೀರಿಸಿಕೊಳ್ಳೋದು, ಸೇಡು ತೀರಿಸ್ಕೋಬೇಕು ಅಂತ ಅರ್ಜುನ ಅಂದ್ಕೊಳ್ತಾನೆ. However, he too was overwhelmed by a monstrous thirst. ಅವನಿಗೂ ಕೂಡ ಇಷ್ಟಾದ್ರೂ ಕೂಡ ಅವನಿಗೂ ತುಂಬಾ ಬಾಯಾರಿಕೆ ಆಗಿತ್ತಲ್ಲ. ಅದೇನ್ ಮಾಡ್ತದೆ, ಆ ಇಂಟೆನ್ಸ್ ಥರ್ಸ್ಟ್ ಇದ್ದಿದ್ದು ವಿಚ್ ಕಂಪೆಲ್ಡ್ ಹಿಮ್ ಟುವರ್ಡ್ಸ್ ದ ಫಟಲ್ ಪೂಲ್. ಆ ಒಂದು ಮಾಯದ ಕೊಳದ ಹತ್ರಕ್ಕೆ ಕರ್ಕೊಂಡು ಹೋಗುತ್ತೆ, ಫೋರ್ಸ್ ಮಾಡುತ್ತೆ. ಏನು, ಥರ್ಸ್ಟಿ ಅನ್ನುವಂತ ಒಂದು ಬಾಯಾರಿಕೆ ಅವನ ನೀರನ್ನ ಕುಡಿಯೋ ಹಾಗೆ ಮಾಡುತ್ತೆ. Again, the warning voice was heard. Answer my questions before you drink the water. ಮತ್ತೆ ಅವನಿಗೂ ಕೂಡ ಆನ್ಸರ್ ಮೈ ಕ್ವಶನ್ಸ್ ಬಿಫೋರ್ ಯು ಡ್ರಿಂಕ್ ದ ವಾಟರ್ ಅಂತ ಒಂದು ಇನ್ವಿಸಿಬಲ್ ವಾಯ್ಸ್ ಬಂತು. ದಿಸ್ ಪೂಲ್ ಇಸ್ ಮೈನ್. ಇಫ್ ಯು ಡಿಸೊಬೇ ಮೀ ಯು ವಿಲ್ ಫಾಲೋ ಯುವರ್ ಬ್ರದರ್ಸ್. ನೋಡು ನೋಡು, ಇದು ನನ್ನ ಪೂಲ್, ನನ್ನ ಕೊಳ. ನೀನೇನಾದ್ರೂ ಇದನ್ನ ಡಿಸೊಬೇ ಮಾಡಿದ್ರೆ, ನನ್ನ ಮಾತನ್ನ ನೀನು ಕೇಳ್ದನೆ ನೀನೇನಾದ್ರೂ ನೀರು ಕುಡಿದ್ರೆ, ಇಫ್ ಯು ಡ್ರಿಂಕ್ ವಾಟರ್, ನೀನೇನ್ ಮಾಡ್ತೀಯ, ನೀನು ಕೂಡ ನಿನ್ನ ಬ್ರದರ್ಸ್ ತರ ಸಾಯ್ತೀಯ ಅಂತ ಆ ಒಂದು ಇನ್ವಿಸಿಬಲ್ ವಾಯ್ಸ್ ಇವನಿಗೆ ವಾರ್ನಿಂಗ್ ಕೊಡುತ್ತೆ. ಅವಾಗ ಅರ್ಜುನ ಇದ್ದವನು ಹಿ ಕ್ರೈಡ್, ಕೂಗ್ಕೊಳ್ತಾನೆ, ಹೂ ಆರ್ ಯು, ಯಾರ್ ನೀನು, ಯಾರ್ ನೀನು, ಕಮ್ ಅಂಡ್ ಸ್ಟ್ಯಾಂಡ್ ಅಪ್ ಟು ಮೀ ಅಂಡ್ ಐ ವಿಲ್ ಕಿಲ್ ಯು. ನನ್ನ ಎದುರುಗಡೆ ಬಂದ್ ನಿಲ್ಲು, ನಾನು ನಿನ್ನ ಕೊಲ್ತೀನಿ ಅಂತ ಹೇಳ್ತಾನೆ. ಈ ಶಾರ್ಟ್ ಶಾರ್ಪ್ ಅರೋಸ್, ತುಂಬಾ ಚೂಪಾಗಿರುವಂತಹ ಅರೋಸ್ಗಳನ್ನ, ಬಾಣಗಳನ್ನ ಬಿಡ್ತಾನೆ ಅರ್ಜುನ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ಯಾವ ಕಡೆಯಿಂದ ವಾಯ್ಸ್ ಬಂದಿತ್ತು ಆ ವಾಯ್ಸ್ ಕಡೆಗೆ ಬಿಡ್ತಾನೆ. ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಟ್ ಇನ್ ಸ್ಕೋರ್ನ್ ಅಂಡ್ ಸೆಟ್, ಯುವರ್ ಆರೋಸ್ ಕಾಂಟ್ ಟಚ್ ಮೀ. ಆ ಇನ್ವಿಸಿಬಲ್ ಇತ್ತಲ್ಲ, ಅದು ತುಂಬಾ ಗಹಗಹಿಸಿ ನಗ್ತಾ ಇದೆ. ಸ್ಕಾರ್ನ್ ಅಂದ್ರೆ ಗಹಗಹಿಸಿ ನಗ್ತಾ ಇದೆ. ನಕ್ಕಾದ್ಮೇಲೆ ಹೇಳುತ್ತೆ, ಯುವರ್ ಅರೋಸ್ ಕಾಂಟ್ ಟಚ್ ಮೀ, ನಿನ್ನ ಬಾಣಗಳು ನನ್ನನ್ನ ಟಚ್ ಮಾಡಕ್ಕಾಗಲ್ಲ. ಅರ್ಜುನ ವಾಂಟೆಡ್ ಟು ಡಿಸ್ಟ್ರಾಯ್ ದಿಸ್ ಅನ್ಸೀನ್ ಫೋ. ಫೋ ಅಂದ್ರೆ ಶತ್ರು ಅಂತ, ಎನಿಮಿ. ಈ ಒಂದು ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಎನಿಮಿನ he wanted to destroy this foe. But ಆದರೆ ಏನಾಯ್ತು ಅವನಿಗೆ, ಫಸ್ಟ್ he had to quench his terrible thirst. ಅವನಿಗೂ ಕೂಡ ಭಯಂಕರವಾದಂತ ಥರ್ಸ್ಟ್ ಇದೆ, ಬಾಯಾರಿಕೆ ಇದೆ. ಫಸ್ಟ್ he wanted to drink water. ಫಸ್ಟ್ ನಾನು ನೀರನ್ನ ಕುಡಿಯೋಣ, ಆಮೇಲೆ ಇವನನ್ನ ಕೊಲ್ಲೋಣ ಅನ್ಕೊಂಡು
ನೀರನ್ನ ಕುಡಿಲಿಕ್ಕೆ ಹೋಗ್ತಾನೆ. ಸೊ ಹಿ ಡ್ರ್ಯಾಂಕ್ ದ ವಾಟರ್ ಅಂಡ್ ಆಲ್ಸೋ ಫೆಲ್ ಡೌನ್ ಡೆಡ್. ಇವನು ಕೂಡ ನೀರು ಕುಡಿತಾನೆ. ನೀರು ಕುಡಿದ್ಮೇಲೆ ಇವನು ಕೂಡ ಸಾಯ್ತಾನೆ. ಆಫ್ಟರ್ ಅನದರ್ ಆಂಕ್ಷಿಯಸ್ ವೇಟ್, ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಯುಧಿಷ್ಠಿರ ಟರ್ನ್ ಟು ಭೀಮ, ಡಿಯರ್ ಬ್ರದರ್. ಭೀಮನಿಗೆ ಹೇಳ್ತಾನೆ, ಈಗ ನಕುಲ ಆಯ್ತು, ಸಹದೇವ ಆಯ್ತು, ಅರ್ಜುನನು ಕೂಡ ಬರ್ಲಿಲ್ಲ. ಸೊ ಆಫ್ಟರ್ ದಟ್ ಯುಧಿಷ್ಠಿರ ಸೆಂಟ್ ಭೀಮ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಏನಾಗಿದೆ, ಗೋ ಅಂಡ್ ಸಿ ಅಂತ ಹೇಳಿ ಭೀಮನನ್ನ ಕಳಿಸ್ಕೊಡ್ತಾನೆ. ಏನ್ ಹೇಳ್ತಾನೆ, ಡಿಯರ್ ಬ್ರದರ್, ಈವನ್ ಅರ್ಜುನ ದ ಗ್ರೇಟ್ ಹೀರೋ ಹ್ಯಾಸ್ ನಾಟ್ ರಿಟರ್ನ್ಡ್. ಅಂತಹ ಒಂದು ಗ್ರೇಟ್ ಹೀರೋ, ದೊಡ್ಡ ನಾಯಕ, ಅವನು ಹೀರೋ, ಆ ಅರ್ಜುನನೂ ಕೂಡ ಅವನು ವಾಪಸ್ ಬಂದಿಲ್ಲ. ಸಮಥಿಂಗ್ ಟೆರಿಬಲ್ ಮಸ್ಟ್ ಹ್ಯಾವ್ ಹ್ಯಾಪನ್ಡ್. ಏನೋ ಒಂದು ತೊಂದರೆ ಆಗಿದೆ ನಮ್ಮ ಬ್ರದರ್ಗಳಿಗೆ. ಪ್ಲೀಸ್ ಫೈಂಡ್ ದೆಮ್ ಕ್ವಿಕ್ಲಿ. ದಯವಿಟ್ಟು ಬೇಗ ಹೋಗಿ ಅವರನ್ನ ಹುಡುಕು ಎಲ್ಲಿದ್ದಾರೆ ಅಂತ ಹೇಳಿ ಯುಧಿಷ್ಠಿರ ಭೀಮನಿಗೆ ಹೇಳ್ತಾನೆ. ಭೀಮ ಹರೀಡ್ ಅವೇ ವಿಥೌಟ್ ಅನದರ್ ವರ್ಡ್. ಮುಂದಿನ ಮಾತನ್ನೇ ಕೇಳಲಿಲ್ಲ. ತುಂಬಾ ಸ್ಪೀಡ್ ಆಗಿ ಹೋಗ್ತಾನೆ ಭೀಮ. ಲೈಕ್ ಅರ್ಜುನ, ಭೀಮ ಆಲ್ಸೋ ಡಿಡ್ ನಾಟ್ ಹೀಡ್ ದ ವಾರ್ನಿಂಗ್ ಅಂಡ್ ಡ್ರ್ಯಾಂಕ್ ವಾಟರ್ ಈಗರ್ಲಿ. ಅರ್ಜುನನ್ ತರನೇ ಭೀಮ ಏನ್ ಮಾಡ್ತಾನೆ, ಭೀಮ ಆಲ್ಸೋ ನೆಗ್ಲೆಕ್ಟೆಡ್ ದ ವಾರ್ನಿಂಗ್ ವಾಯ್ಸ್ ಅಂಡ್ ಡ್ರ್ಯಾಂಕ್ ದ ವಾಟರ್ ಬಿಕಾಸ್ ಆಫ್ ವೆರಿ ಥರ್ಸ್ಟಿ, glaring around in defiance, and instantly his great strength seemed to slip from him like a garment, and he also fell dead among his brothers. ಸುತ್ತ ನೋಡ್ತಾನೆ ಭೀಮ, ಸುತ್ತನು ನೋಡ್ತಾನೆ. ಅಂತಹ ಒಂದು ಗ್ರೇಟ್ ಸ್ಟ್ರೆಂತ್ ನ ಹೊಂದಿರತಕ್ಕಂಥ ಭೀಮನು ಕೂಡ ಏನ್ ಮಾಡ್ತಾನೆ, ಅಮಾಂಗ್ ಈ ಬ್ರದರ್ಸ್ ಅನ್ನ ನೋಡಿ ಇವನಿಗೂ ಕೂಡ ಸಿಟ್ಟು ಬಂತು. ಸುತ್ತಲ ನೋಡ್ತಾ ಇದ್ದಾನೆ. ಆಮೇಲೆ ಸೇಡನ್ನು ತೀರ್ಸ್ಕೊಂಡ್ರಾಯ್ತು ಅಂದ್ಬಿಟ್ಟು ಏನ್ ಮಾಡ್ತಾನೆ, ಅವನು ಕೂಡ ನೀರು ಕುಡಿತಾನೆ. ನೀರು ಕುಡಿದಾಗ ಏನಾಗುತ್ತೆ, ಅವನು ಕೂಡ ಫೆಲ್ ಡೌನ್ ಆಗ್ತಾನೆ, ಫೆಲ್ ಡೌನ್ ಡೆಡ್. ಅವನು ಕೂಡ ಸತ್ತೋಗ್ತಾನೆ. Puzzled and worried that his brothers had not returned, Yudhishthira himself proceeded in the direction of his brothers. Puzzled ಆಯ್ತು. ಯಾರಿಗೆ puzzled ಅಂದ್ರೆ ದಿಕ್ಕೆ ತೋಚದಂತಾಗುವುದು, ಯಾರಿಗೆ, ಯುಧಿಷ್ಠಿರನಿಗೆ. ಅಂಡ್ worried, ತುಂಬಾ ಯೋಚನೆ ಮಾಡ್ತಾನೆ. that his brothers had not returned, ನಮ್ಮ ಬ್ರದರ್ ಬರ್ಲಿಲ್ವಲ್ಲ, ಬ್ರದರ್ಸ್ 4 ಜನನು ಅಂತ ಹೇಳಿ ಯುಧಿಷ್ಠಿರ himself wanted to go there. ಅವನೇ ಈಗ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾನೆ, ಹೋಗ್ತಾನೆ. ಯುಧಿಷ್ಠಿರ himself proceeded in the direction of his brothers had taken. ಅವ್ರು ಎಲ್ಲಿ ಹೋಗಿದ್ರು ಅದೇ ಡೈರೆಕ್ಷನ್ ಅಲ್ಲಿ, ಅದೇ ದಿಕ್ಕಿನಲ್ಲಿ ಯುಧಿಷ್ಠಿರ ಹೋಗ್ತಾನೆ. when he came near a pool, he saw his 4 brothers lying on the ground. ಎಲ್ಲರೂ ಕೂಡ ನೆಲದ ಮೇಲೆ ಬಿದ್ದಿದ್ದಾರೆ. ಅದನ್ನ ನೋಡ್ತಾನೆ ಯುಧಿಷ್ಠಿರ. ಟು ಆಲ್ ಅಪಿಯರೆನ್ಸ್ ಡೆಡ್, ಎಲ್ಲರೂ ಸತ್ತೋಗಿರೋ ತರ ಬಿದ್ದಿದ್ದಾರೆ. ಹಿ ವಾಸ್ ಶಾಕ್ಡ್, ತುಂಬಾ ಶಾಕ್ ಆಗ್ತಾನೆ. ಹಿ ಗಾಟ್ ಇನ್ ಟು ದ ಪೂಲ್ ಟು ಕ್ವೆಂಚ್ ಹಿಸ್ ಥರ್ಸ್ಟ್. ಅವನಿಗೂ ಕೂಡ ಇಂಟೆನ್ಸ್ ಥರ್ಸ್ಟ್ ಆಗಿತ್ತಲ್ಲ, ನೀರು ಕುಡಿಯೋಣ ಫಸ್ಟ್ ಅಂತ ಹಿ ವೆಂಟ್ ಟು ದ ಪೂಲ್. ಅಟ್ ಒನ್ಸ್ ವಾಯ್ಸ್ ವಿತೌಟ್ ಫಾರ್ಮ್ ವಾರ್ನಡ್ ಹಿಮ್. Immediately the same warning was came from the forest. ಫಾರೆಸ್ಟ್ ಒಳಗಡೆ ಸೇಮ್ ವಾಯ್ಸ್ ಬರುತ್ತೆ. ವಾರ್ನಡ್ ಹಿಮ್, ವಾರ್ನಿಂಗ್ ಕೊಡುತ್ತೆ ಅವನಿಗೆ. ಏನಂತ, ಯುವರ್ ಬ್ರದರ್ಸ್ ಡೈಡ್ ಬಿಕಾಸ್ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್. ನಿನ್ನ ಬ್ರದರ್ಗಳು ಸತ್ತೋದ್ರು ಬಿಕಾಸ್ ಅವರು ನನ್ನ ಮಾತನ್ನ ಡಿಡ್ ನಾಟ್ ಹೀಡ್, ಗಮನ ಕೊಡ್ಲಿಲ್ಲ, ನನ್ನ ಮಾತಿಗೆ ನೆಗ್ಲೆಕ್ಟ್ ಮಾಡಿದ್ರು. ಡು ನಾಟ್ ಫಾಲೋ ದೆಮ್, ನೀನು ಅವ್ರ ತರ ಮಾಡಬೇಡ. ಆನ್ಸರ್ ಮೈ ಕ್ವಶನ್ಸ್ ಫಸ್ಟ್ ಅಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟ್. ನೋಡು, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು, ಆಮೇಲೆ ನೀರು ಕುಡಿ. ದಿಸ್ ಈಸ್ ಮೈನ್, ದಿಸ್ ಪೂಲ್ ಬಿಲಾಂಗ್ಸ್ ಟು ಮೀ.
ದಿಸ್ ಪೂಲ್ ಇಸ್ ಮೈನ್ ಅಂತ ಹೇಳುತ್ತೆ. ಯುಧಿಷ್ಠಿರ knew that these could be none other than the words of Yaksha and guessed what had happened to his brothers. ಯುಧಿಷ್ಠನಿಗೆ ಗೊತ್ತಾಯ್ತು, ಓಹೋ, ದಿಸ್ ಈಸ್ ನನ್ ಅದರ್ ದ್ಯಾನ್ ಯಕ್ಷ, ಇದು ಬೇರೆ ಯಾರು ಅಲ್ಲ, ಯಕ್ಷನ್ ಕೆಲಸ ಇದು ಅಂತ ಗೊತ್ತಾಯ್ತು ಅವನಿಗೆ. ಇದು ಯಕ್ಷನ್ ಮಾತೆ ಅಂತ ಗೊತ್ತಾಯ್ತು. ಗೆಸ್ ಮಾಡ್ತಾನೆ, ಓಹೋ ಏನಾಗಿದೆ ಅಂತ ಅವನಿಗೆ ಗೊತ್ತಾಯ್ತು. ಗೆಸ್ ಮಾಡಿ ಅನ್ಕೊಳ್ತಾನೆ, ಯಕ್ಷ ಪ್ರಶ್ನೆ ಕೇಳಿದಾನೆ, ಇವ್ರು ಉತ್ತರ ಕೊಟ್ಟಿಲ್ಲ, ಹಾಗಾಗಿ ಹಿಂಗಾಗಿದೆ ಅಂತ ಗೆಸ್ ಮಾಡ್ತಾನೆ. He saw a possible way of redeeming the situation. ರಿಡೀಮಿಂಗ್ ಅಂದ್ರೆ ಏನಾದ್ರೂ ಮಾಡಿ ವಾಪಸ್ ತಗೊಳ್ಳೋವಂಥದ್ದು. ನಮ್ಮ ಬ್ರದರ್ಸ್ ಅನ್ನ ವಾಪಸ್ ತಗೋಬೇಕು, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಸಿಚುಯೇಷನ್ ಅನ್ನ ಬದಲಾಯಿಸ್ಕೋಬೇಕು ಅಂತ ಹೇಳಿ ಅನ್ಕೊಳ್ತಾನೆ. He said to the bodiless voice, ಅಶರೀರವಾಣಿ, ಬಾಡಿಲೆಸ್ ವಾಯ್ಸ್ ಅಂದ್ರೆ ಅಶರೀರವಾಣಿಗೆ ಹೇಳ್ತಾನೆ, ಪ್ಲೀಸ್ ಆಸ್ಕ್ ಯುವರ್ ಕ್ವಶನ್ಸ್ ಅಂತ. ಯಾರು ಹೇಳಿದ್ದು? ಯುಧಿಷ್ಠಿರ, ನಿನ್ನ ಪ್ರಶ್ನೆಗಳನ್ನ ಕೇಳು. ದ ವಾಯ್ಸ್ ಪುಟ್ ಕ್ವಶನ್ಸ್ ರ್ಯಾಪಿಡ್ಲಿ ಒನ್ ಆಫ್ಟರ್ ಅನದರ್. ಒಂದಾದ್ಮೇಲೊಂದು ಪ್ರಶ್ನೆನ ಕೇಳ್ತಾ ಹೋಗುತ್ತೆ. ಯಾರು? ಅಶರೀರವಾಣಿ, ಬಾಡಿಲೆಸ್ ವಾಯ್ಸ್ ಇದ್ದಿದ್ದು ಕೇಳ್ತಾ ಹೋಗುತ್ತೆ. ಯುಧಿಷ್ಠಿರ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾನೆ. ಹಾಗಾದ್ರೆ ಬಾಡಿಲೆಸ್ ವಾಯ್ಸ್ ಇದ್ದಿದ್ದು ಯುಧಿಷ್ಠಿರನಿಗೆ ಏನೇನ್ ಪ್ರಶ್ನೆಗಳನ್ನ ಕೇಳ್ತು? ವಾಟ್ ಆರ್ ದ ಕ್ವಶನ್ಸ್ ಪೋಸ್ಡ್ ಬೈ ಯಕ್ಷ? ದೆನ್ ವಾಟ್ ಆರ್ ದ ಆನ್ಸರ್ಸ್ ಗಿವನ್ ಬೈ ಯುಧಿಷ್ಠಿರ? ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳೋಣ. ಈಗ ನಾನು ಎಷ್ಟು 1, 2, 3 ಕ್ಲಾಸ್ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಈಗ 7th ಪ್ಯಾರಾದವರೆಗೂ 1, 2, 3 ಪ್ಯಾರಾ ಮಾಡ್ಬೇಕು ಅನ್ಕೊಂಡಿದ್ದೆ. ಬಟ್ ಫಸ್ಟ್ ಪ್ಯಾರಾದಿಂದ ಅಪ್ ಟು 7th ಪ್ಯಾರಾದವರೆಗೆ ಆಗಿದೆ. ನೆಕ್ಸ್ಟ್ ನಾನು ಮುಂದಿನ ಕ್ಲಾಸ್ ಅಲ್ಲಿ 8th to 15th ಪ್ಯಾರಾದವರೆಗೆ ಮಾಡ್ತೀನಿ. ಅಲ್ಲಿಗೆ ಚಾಪ್ಟರ್ ಮುಗಿಯುತ್ತೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳಿ. ನಿಮಗೆ ಎಲ್ಲ ವಿಡಿಯೋಗಳು, ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಒಟ್ಟಿಗೆ ಸಿಗುತ್ತೆ. ಈ ನನ್ನ ಚಾನಲ್ ನಲ್ಲಿ ಗ್ರಾಮರ್ ಕ್ಲಾಸ್ ಕೂಡ ಇದೆ. ಗ್ರಾಮರ್ ಕ್ಲಾಸ್ ಅನ್ನು ಕೂಡ ಚೆನ್ನಾಗಿ ಕೇಳ್ಕೊಳ್ಳಿ. ನೀವು 10th ಹೋಗಿ ಗ್ರಾಮರ್ ಕ್ಲಾಸ್ ಕೇಳ್ತಾ ಕೂತ್ಕೊಂಡ್ರೆ ಸಡನ್ ಆಗಿ ಅರ್ಥ ಆಗಲ್ಲ. 9th ಅಲ್ಲೇ ಕೇಳ್ಕೊಂಡ್ರೆ 10th ಅಲ್ಲಿ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಒಳ್ಳೆ ಸ್ಕೋರ್ ಮಾಡ್ಬೋದು. 40 ಮಾರ್ಕ್ಸ್ ಬರುತ್ತೆ ಗ್ರಾಮರ್ ಇಂದ. ಇನ್ನು ಉಳಿದಂತ 40 ಮಾರ್ಕ್ಸ್ ಟೆಕ್ಸ್ಟ್ ಬುಕ್ ಇಂದ ಬರುತ್ತೆ. ಹಾಗಾಗಿ ಗ್ರಾಮರ್ನು ಕೇಳ್ಕೊಳ್ಳಿ. ನನ್ನ ಚಾನಲ್ ನಲ್ಲಿ ಟೆಕ್ಸ್ಟ್ ಬುಕ್ ಲೆಸನ್ಸ್ ಕೂಡ ಚೆನ್ನಾಗಿ ಕೇಳಿಸ್ಕೊಳ್ಳಿ. ವಿಡಿಯೋನ ಒಂದಾದ್ಮೇಲೆ ಮತ್ತೊಂದನ್ನ ನೋಡ್ತಾ ಹೋಗಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ ಸ್ಟೂಡೆಂಟ್ಸ್. ಟಿಲ್ ದೆನ್ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.